ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಮೈಸೂರು ದಸರಾ ನಡೆಯುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮೈಸೂರು ದಸರಾ ಈ ಬಾರಿ 10 ದಿನ ನಡೆಯುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ಬಾರಿ ನವರಾತ್ರಿ 9 ದಿನಗಳ ಬದಲಾಗಿ 10 ದಿನ ನಡೆಯುತ್ತೆ. ಅಧಿಕ ಪಂಚಮಿ ಹಿನ್ನೆಲೆಯಲ್ಲಿ ವಿಜಯದಶಮಿ ಸೇರಿ ಒಟ್ಟು 11 ದಿನ ಆಚರಣೆ ನಡೆಯುತ್ತೆ. ಈ ಹಿಂದೆ 8 ಬಾರಿ ಈ ರೀತಿಯ 11 ದಿನ ದಸರಾ ನಡೆದಿದೆ. ಈ ಬಾರಿ ಮಳೆ ಚೆನ್ನಾಗಾಗಿದೆ. ಕೆರೆ ಕಟ್ಟೆ ನದಿಗಳು ಕೂಡ ತುಂಬಿ ಹರಿತಾ ಇದ್ದಾವೆ. ರೈತರ ಮೊಗದಲ್ಲಿ ಸಂತಸ ಇದೆ. ಹೀಗಾಗಿ ಈ ಬಾರಿ ಅದ್ದೂರಿ ದಸರಾ ಆಚರಣೆ ಮಾಡಲಾಗುತ್ತೆ ಅಂತ ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸೆಪ್ಟೆಂಬರ್ 4ರಂದು ಗಜ ಪಯಣ ಆರಂಭವಾಗುತ್ತೆ. ಸೆಪ್ಟೆಂಬರ್ 22ರಂದು ಬೆಳಗ್ಗೆ 10 ಗಂಟೆ 10 ನಿಮಿಷಕ್ಕೆ ದಸರಾ ಉದ್ಘಾಟನೆಯಾಗುತ್ತೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಕ್ಟೋಬರ್ 2ರಂದು ನಂದಿ ಧ್ವಜ ಪೂಜೆ ನಡೆಯುತ್ತೆ. ಅಕ್ಟೋಬರ್ 2ರ ಸಂಜೆ 4 ಗಂಟೆ 42ರಿಂದ 5 ಗಂಟೆ 6 ನಿಮಿಷದ ಒಳಗೆ ಪುಷ್ಪಾರ್ಚನೆ ನೆರವೇರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ದಾರೆ. ದಸರಾ ಆಗಸ್ಟ್ 4ನೇ ತಾರೀಕು ಗಜ ಪಯಣ ಪ್ರಾರಂಭ ಆಗುತ್ತದೆ. ಗಜ ಪಯಣ ಸೆಪ್ಟೆಂಬರ್ 22ನೇ ತಾರೀಕು ದಸರಾ ಉತ್ಸವಕ್ಕೆ ಚಾಲನೆ. ಬೆಳಗ್ಗೆ 10:10ರಿಂದ 10:45ವರೆಗೆ 10:10ಕ್ಕೆ ಪ್ರಾರಂಭ ಆಗುತ್ತದೆ. ಚಾಮುಂಡಿ ಬೆಟ್ಟದ ಮೇಲೆ ಪ್ರತಿ ವರ್ಷನೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗೋದು. ಈ ವರ್ಷನೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗ್ತದೆ. ಆಮೇಲೆ ಅಕ್ಟೋಬರ್ 2ನೇ ತಾರೀಕು 1 ಗಂಟೆಗೆ ನಂದಿ ಧ್ವಜ ಪೂಜೆ ಏರ್ಪಾಡಾಗುತ್ತೆ. ನಂದಿ ಧ್ವಜ ಪೂಜೆ ಮಾಡ್ತೀವಿ. ಆಮೇಲೆ ಎಷ್ಟು 2 ಗಂಟೆ ಚಿಲ್ಲರೆ ಅಲ್ಲ, ಎಲ್ಲಪ್ಪ ನಂದಿ ಪೂಜೆ 1ಕ್ಕೆ 4 ಗಂಟೆ ಮೇಲೆ ನಂದಿ ಪೂಜೆ ಆಯ್ತಲ್ಲಯ್ಯ. ಇದು ಪುಷ್ಪಾರ್ಚನೆ ಯಾವಾಗ? 4:42ರಿಂದ 5 ಗಂಟೆ 6 ನಿಮಿಷ. 4:42ರಿಂದ 5 ಗಂಟೆ 6 ನಿಮಿಷದವರೆಗೆ ತಾಯಿ ಚಾಮುಂಡೇಶ್ವರಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡೋದು.